ಹೋಗಿದ ತಕ್ಷಣ ಅವ್ರೊಂದು ಬ್ರೈಟ್ ಸ್ಮೈಲ್ ಕೊಟ್ಬಿಟ್ರು. ನಂಗೆ ಅಲ್ಲೇ ಮನ್ಸು ಕರ್ಗೋಯ್ತು. ಓ ಸೂಪರ್ ಅಂತ. ಡಾಲಿ ಅಂತ ಮಾಡಿದ್ರೆ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ. ಅದು ಬೇರೆ ಆಡಿಷನ್ ತಪ್ಪು ಕಲಿಸ್ಬಿಟ್ಟಿದೆ. ಅಂದರೆ ಹಿ ಸೋ ಸ್ವೀಟ್. ಅಫ್ಕೋರ್ಸ್ ಲೈಕ್ ಅವ್ರು ಇದ್ದಾರೆ ಅಂತ ಗೊತ್ತಾಗುವಾಗಲೇ ನಾನು ಐ ವಾಸ್ ಲೈಕ್ ಓವರ್ ದ ಟಾಪ್. ಇದರಲ್ಲಿ ಒಂದು ಡಿಫ್ರೆಂಟ್ ಅಪ್ರೋಚ್ನ ಟ್ರೈ ಮಾಡಿದ್ದಾರೆ. ಅದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಕನ್ಸಲ್ಲೂ ಅದೇ ಸಾಂಗ್ ಏನೋ ಸಖಿಯೇ ಅಂತ. ಆ್ಯಕ್ಚುಲಿ ಸಿನಿಮಾ ಪೂರ್ತಿ ನನಗೂ ಪರಮ್ಸರ್ಗೂ ಒಂಥರ ಟಾಮ್ ಅಂಡ್ ಜೆರ್ರಿ ಥರ. ನಮಸ್ಕಾರ ಕರ್ನಾಟಕ, ಇದು ರೆಡ್ ಬಾಕ್ಸ್ ಆಫೀಸ್. ನಾನು ಪವಿತ್ರ ರಾಕೇಶ್. ಕೋಟಿ ಕೊಟ್ರೆ ಏನೆಲ್ಲ ಮಾಡ್ತೀಯಾ ಅಂತ ಕೇಳಿದ್ರೆ ನನ್ನ ಹತ್ರ ಅಂತೂ ದೊಡ್ಡ ಲಿಸ್ಟೇನೆ ಇದೆ. ಆದರೆ ಆ ಕೋಟಿನ ಹೇಗೆ ಅರ್ನ್ ಮಾಡ್ತೀಯಾ ಅಂತ ಕೇಳಿದ್ರೆ ಹೇಳೋದು ಸ್ವಲ್ಪ ಕಷ್ಟ ಆಗಬಹುದು. ಈ ರೀತಿ ಕೋಟಿ ಕನಸುಗಳ ಕಥೆಯನ್ನ ತೆರೆ ಮೇಲೆ ಹೇಳೋದಕ್ಕೆ ರೆಡಿ ಆಗಿದ್ದಾರೆ ಕೋಟಿ ಚಿತ್ರತಂಡ. ಈಗಾಗಲೇ ಫಸ್ಟ್ ಸಾಂಗ್ ಕೂಡ ರಿಲೀಸ್ ಆಗಿದೆ. ಅದ್ಭುತವಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ. ಈ ಹಾಡಿನ ಬಗ್ಗೆ, ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಮ್ಮೊಟ್ಟಿಗೆ ಕೋಟಿ ಚಿತ್ರದ ನಾಯಕಿ ಮೋಕ್ಷಾ ಕುಶಾಲ್ ಇದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಮೋಕ್ಷಾ ಕುಶಾಲ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೋಕ್ಷಾ ಅವರೇ, ಹೇಳಿ ಕೋಟಿ ಚಿತ್ರದ ಬಗ್ಗೆ, ಕೋಟಿ ಚಿತ್ರತಂಡವನ್ನು ನೀವು ಸೇರ್ಕೊಂಡ ಬಗ್ಗೆ ನಮ್ಗೊಂದು ಸ್ವಲ್ಪ ಹೇಳೋದಾದ್ರೆ. ಕೋಟಿ ನನಗೆ ಪರ್ಸ್ನಲಿ ಬಹಳ ಒಂದು ದೊಡ್ಡ ಪ್ರಾಜೆಕ್ಟ್. ಒಂದಿನ ನಾನು ಊಟ ಮಾಡಿಕೊಂಡು ಟಿ ವಿ ನೋಡ್ತಿದ್ದೆ. ರಾತ್ರಿ 10:30 ಆಗಿತ್ತು. ಆ್ಯಂಡ್ ಇಟ್ ವಾಸ್ ಪ್ರಿಟಿ ಲೇಟ್. ನಾನು ನಂದು ನಾರ್ಮಲ್ ಪಜಾಮಾಸ್ದಲ್ಲಿ ಜಡೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಆರಾಮಾಗಿ ಮಸ್ತಾಗಿ ಕೂತಿದ್ದೆ. ನಂಗೊಂದು ಕಾಲ್ ಬಂತು, ಈ ಥರ ಮ್ಯಾಮ್ ಆಡಿಷನ್ ಕಳಿಸ್ಬೇಕು, ತುಂಬ ದೊಡ್ಡ ಪ್ರಾಜೆಕ್ಟು. ನಂಗೆ ಯಾರ್ದು ಏನೂ ಗೊತ್ತಿಲ್ಲ. ನನಗೆ ಅರ್ಜೆಂಟ್ ಇವಾಗಲೇ ಬರಬೇಕು ಅಂತ ಹೇಳಿದ್ರು. ಸರ್ ಇವಾಗ ಹೇಗೆ ಬರೋಕ್ಕಾಗುತ್ತೆ, ಲೇಟ್ ಆಯ್ತಲ್ವ, ನಾನು ಮೊಬೈಲಲ್ಲಿ ಕಳಿಸ್ಲಾ ಅಂತ ಕೇಳಿದೆ. ಹಾಂ ಓಕೆ ಅಂತ ನಾನು ಹೇಗಿದ್ದೆ ಹಾಗೇ ಕಳಿಸ್ದೆ. ಅವತ್ತು 0 ಎಫರ್ಟ್ ಹಾಕಿದ್ದೆ. ಎಸ್. ಆ್ಯಂಡ್ ಅದು ಬೇರೆ ಆಡಿಷನ್ ತಪ್ಪು ಕಳಿಸ್ಬಿಟ್ಟಿದ್ದೀನಿ. ಎಸ್, ನಂಗೆ ಆಮೇಲೆ ಗೊತ್ತಾಯಿತು. ಬಟ್ ಅದೇ ಹೇಳ್ತಾರಲ್ಲ, ಇಫ್ ಸಮಥಿಂಗ್ ಇಸ್ ಮೆಂಟ್ ಫಾರ್ ಯು, ನಿಮ್ಮನ್ನು ಹುಡ್ಕೊಂಬರುತ್ತೆ ಅಂತ. ಹಾಗೆ ಆಯ್ತು ಅನ್ಸುತ್ತೆ. ನನಗೆ ಬೆಳಗ್ಗೆ ಆಡಿಷನ್ ಕರೆದ್ರು, ಮತ್ತು ಇನ್ ಪರ್ಸನ್ ಆಡಿಷನ್ ಹೋಗಿದ್ದೆ, ಆಡಿಷನ್ ಕೊಟ್ಟೆ, ಆ್ಯಂಡ್ ಐ ಗಾಟ್ ಸೆಲೆಕ್ಟೆಡ್. ಸೊ ಎಸ್, ಐಮ್ ವೆರಿ ವೆರಿ ಹ್ಯಾಪಿ ಟು ಬಿ ಆ್ಯಕ್ಟಿಂಗ್ ವಿತ್ ಧನಂಜಯ್ ಆ್ಯಂಡ್ ದ ಎಂಟೈರ್ ಟೀಮ್, ಕೋಟಿ ಟೀಮ್. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಅಂದರೆ ನೀವು ಫೀಚರ್ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಆಮೇಲೆ ಶಾರ್ಟ್ ಮೂವೀಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಇದು ನಿಮ್ಮ 2ನೇ ಕಮರ್ಷಿಯಲ್ ಚಿತ್ರ ಅಂತ. ಸೊ ಹೇಗಿತ್ತು ಡಾಲಿ ಧನಂಜಯ್ ಅವ್ರ ಜೊತೆ ಅಭಿನಯ ಮಾಡೋದು? ಸೊ ಹೇಗಿರ್ತಾ ಇತ್ತು ಸೆಟ್ಟು ಅಂತ? ಧನಂಜಯ್ ಅವ್ರಿಗೆ ಸಾವಿರಾರು ಫ್ಯಾನ್ಸ್ ಇದ್ದಾರಲ್ವ. ಸೊ ಅದ್ರಲ್ಲಿ ನಾನು ಒಬ್ಳು ಅವ್ರ ದೊಡ್ಡ ಫ್ಯಾನು. ನಮಗೆ ವರ್ಕ್ಶಾಪ್ ಇತ್ತು ಸಿನಿಮಾ ಶುರು ಆಗೋ ಮುಂಚೆ. ಸೊ ಅವಾಗ ಹೋಗಿದ್ದೆ. ಅವತ್ತೇ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಆಗಿದ್ದು ಸಹ. ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಐ ವಾಸ್ ವೆರಿ ನರ್ವಸ್. ಅಯ್ಯೋ ಹೇಗಿರುತ್ತೆ ಏನೋ ಅಂತ. ಆ್ಯಂಡ್ ಅವರು ನಾನು ಹೋಗಿದ ತಕ್ಷಣ ಅವ್ರೊಂದು ಬ್ರೈಟ್ ಸ್ಮೈಲ್ ಕೊಟ್ಬಿಟ್ರು. ನಂಗೆ ಅಲ್ಲೇ ಮನ್ಸು ಕರ್ಗೋಯ್ತು. ಓ ಸೂಪರ್ ಅಂತ. ಅಂದರೆ ಹಿ ಸೋ ಸ್ವೀಟ್. ಅವರು ನಿಜ ಹೇಳಬೇಕಂದ್ರೆ ಟಗರುಲು ಏನು ಡಾಲಿ ಅಂತ ಮಾಡಿದ್ರೆ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ. ಅಷ್ಟು ಚಾರ್ಮಿಂಗ್, ಸ್ವೀಟ್, ಫ್ರೆಂಡ್ಲಿ. ಆ್ಯಂಡ್ ಅವ್ರ ಈಸ್ ಆಫ್ ಆ್ಯಕ್ಟಿಂಗ್ ಬಗ್ಗೆ ನಾನು ಎಷ್ಟೇ ಮಾತಾಡಿದ್ರೂ ಕಡಿಮೆ. ಅಷ್ಟು ಈಸ್ ವೆರಿ ಟ್ಯಾಲೆಂಟೆಡ್. ಐ ಆಮ್ ವೆರಿ ಲಕ್ಕಿ ಅವ್ರ ಜೊತೆ ಸ್ಕ್ರೀನ್ಸ್ ಶೇರ್ ಮಾಡಿರೋದು. ನನಗೆ ಸಿಕ್ಕಾಪಟ್ಟೆ ಅವರು ಹೇಳ್ಕೊಟ್ಟಿದ್ದಾರೆ ಸಹ, ನಾನು ಎಲ್ಲಾದರೂ ಮೆಸ್ಅಪ್ ಮಾಡಿದಾಗ. ಸೊ ಯಾ, ವೆರಿ ವೆರಿ ಲಕ್ಕಿ. ಆ್ಯಂಡ್ ಕೋಟಿ ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತವಾಗಿತ್ತು. ಯಾಕಂದರೆ ಇದರಲ್ಲಿ ಒಂದು ಡಿಫ್ರೆಂಟ್ ಅಪ್ರೋಚ್ನ ಟ್ರೈ ಮಾಡಿದ್ದಾರೆ. ಅದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ನಾನು ಅದ್ರ ಬಗ್ಗೆ ಇವಾಗ ಮಾತಾಡೋಂಗಿಲ್ಲ. ಅದು ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಐ ಥಿಂಕ್ ಇಡೀ ಇಂಡಿಯನ್ ಸಿನಿಮಾದಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ಅದು ಅದ್ರ ಬಗ್ಗೆ ತುಂಬ ಕೇಳಿದೆ, ನೋಡಿದೆ. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡುವಾಗ ನನಗೆ it was like out of the box. I'm very very proud and lucky to be a part of this storyline. Okay, definitely. So ಕೋಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಾಗ, ಸೊ ಹಣದ ಸುತ್ತ ಏನು ಕತೆ ಸುತ್ತುವರಿತಾ ಹೋಗುತ್ತೆ. ಕೋಟಿ ಒಂದು ಕ್ಯಾರೆಕ್ಟ್ರಾ ಅಥವಾ ಕೋಟಿ ಒಂದು ಹಣನ? ಸೊ ಈ ಥರ ಸುಮಾರು ಕನ್ಫ್ಯೂಷನ್ಸ್ ಅಂತೂ ಇರುತ್ತೆ. ನೀವು ಫಸ್ಟ್
ಕೋಟಿ ಚಿತ್ರವನ್ನ ಒಪ್ಕೊಂಡಾಗ ಅಂದ್ರೆ ಡಾಲಿ ಧನಂಜಯ್ ಅವರು ಇದ್ದಾರೆ ಅಂತ ಟೆಂಪ್ಟ್ ಆಗಿ ಒಪ್ಕೊಂಡ್ರೆ ಅದು ಹೇಗೆ ಅಂತ? ಅಫ್ಕೋರ್ಸ್ ಲೈಕ್ ಅವ್ರು ಇದ್ದಾರೆ ಅಂತ ಗೊತ್ತಾಗುವಾಗಲೇ ನಾನು ಐ ವಾಸ್ ಲೈಕ್ ಓವರ್ ದ ಟಾಪ್ ಆಯಿತಾ. ಬಟ್ ನನಗೆ ಸ್ಟೋರಿನೂ ಅಷ್ಟೇ ಮುಖ್ಯ, ನನ್ನ ಕ್ಯಾರೆಕ್ಟರು ಮ್ಯಾಟ್ರ್ ಆಗುತ್ತೆ. ಸೊ ಸ್ಟೋರಿ ಕೇಳಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಐ ಆಮ್ ಪ್ಲೇಯಿಂಗ್ ಅ ಕ್ಯಾರೆಕ್ಟರ್ ಕೊಂಡು ನವಮಿ ಬಂದ್ಬಿಟ್ಟು ತುಂಬಾ ಏನೋ ಆ್ಯಕ್ಟಿವ್, ಚಿಯರ್ಫುಲ್, ಬಬ್ಲಿ, ನಾಟಿ ಹುಡುಗಿ. ಸೊ ನಾನು ಐ ಥಿಂಕ್ ರಿಯಲ್ ಲೈಫಲ್ಲಿ ಅದಕ್ಕೆ ಸ್ವಲ್ಪ ಆ ಕ್ವಾಲಿಟೀಸ್ಗೆ ರೆಸೊನೇಟ್ ಆಗ್ತೀನಿ. ಅದರಿಂದ ನನಗೆ ಒಂದು ಸ್ವಲ್ಪ ಈಸಿನೇ ಇತ್ತು ಪ್ಲೇ ಮಾಡೋಕ್ಕೆ. ಐ ಜಸ್ಟ್ ಹ್ಯಾಡ್ ಟು ಬಿ ಮೈ ಸೆಲ್ಫ್ ಅಂತ ಅನ್ನಿಸ್ತು. ಸೊ ಯಾ ಒಂಥರ ಸುಮ್ಮನೆ ಗ್ಲಾಮರಸ್ ಆಗಿ ಯೂಸ್ ಮಾಡಬೇಕು ಅಂತ ಮಾಡಿಲ್ಲ. ಏನೋ ದೇರ್ ಇಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವಾಟ್ ಕ್ಯಾರೆಕ್ಟರ್ ದಟ್ ಐ ಪ್ಲೇಡ್. ಸೊ ವೆರಿ ಗ್ರೇಟ್ಫುಲ್ ಅದಕ್ಕೆ. ಓಕೆ. ಸೊ ಮಾತು ಸೋತು ಬಗ್ಗೆ ಮಾತಾಡಲೇಬೇಕು ನಾವು. ಹಾಡು ಆಲ್ರೆಡಿ ಫಸ್ಟ್ ಸಿಂಗಲ್ ರಿಲೀಸ್ ಆಗಿದೆ. ಒಂದು ನೋಡ್ತಾ ಇರಬೇಕಾದ್ರೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹೇಗಿತ್ತು ಶೂಟಿಂಗ್ ಎಲ್ಲ, ಎಲ್ಲಿ ನಡೀತು, ಹೇಗಿತ್ತು ಅನುಭವ ಸಾಂಗ್ ಶೂಟ್ ಮಾಡಬೇಕಾದ್ರೆ? ಸಾಂಗ್ ಶೂಟ್ ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಸೆಟ್ಟೇ ತುಂಬಾ ಕಲರ್ಫುಲ್ ಆ್ಯಂಡ್ ಲೈವ್ಲಿ ಆಗಿತ್ತು. ಒಂಥರ ಫೇರ್ ಸೆಟಪ್ ಇತ್ತು. ಸೊ ಇಟ್ ವಾಸ್ ವೆರಿ ಕಲರ್ಫುಲ್. ಫುಲ್ ಬಲೂನ್ಸ್ ಇಂದ ಆಗಲಿ ಅಥವಾ ರಂಗೋಲಿ ಕಲರ್ಸ್ ಆಗಲಿ. ಸೊ ಆ ವೈಬೇ ಒಂಥರ ತುಂಬಾ ಖುಷಿ ಕೊಡ್ತಿತ್ತು ನನಗೆ. ಆ್ಯಂಡ್ ಸಾಂಗ್, ಓ ಮೈ ಗಾಡ್, ನಾನು ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ್ದೆ ಶೂಟ್ ದಿನ. ಅದು ಅವಾಗವಾಗ ಪ್ಲೇ ಮಾಡಿ ನನಗೆ ಅದು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಲೈಕ್ ನನ್ನ ಕನಸಲ್ಲೂ ಅದೇ ಸಾಂಗ್, ಏನೋ ಸಖಿಯೇ ಅಂತ. ಯಾ, ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ನನಗೆ ಪರ್ಸ್ನಲಿ ತುಂಬಾ ಜಾಸ್ತಿ ಇಷ್ಟ ಆಯಿತು. ಐ ಥಿಂಕ್ ಇಡೀ ಕೋಟಿ ಆಲ್ಬಮಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಅಂದರೆ ಇದೇ ಸಾಂಗ್ ಅಂತ. ಅದಕ್ಕೆ ಅವ್ರು ಫಸ್ಟ್ ರಿಲೀಸ್ ಮಾಡಿಬಿಟ್ಟಿದಾರಲ್ಲ. ಸೊ ಯಾ, ಅಫ್ಕೋರ್ಸ್ ತುಂಬಾ ಟ್ಯಾಲೆಂಟೆಡ್ ಜನ ಇದ್ರ ಹಿಂದೆ ಕೆಲಸ ಮಾಡಿದ್ದಾರೆ. ಸೊ ಚೆನ್ನಾಗಿ ಬರಲೇಬೇಕಿತ್ತು. ಯೋಗರಾಜ್ ಭಟ್ ಅವರ ಏನೋ ರೈಟಿಂಗ್ ಬಗ್ಗೆ ನಾವೆಲ್ಲರೂ ಕೇಳಿದ್ದೀವಿ. ಸೊ ಯಾ, ಟು ಬಿ ಅ ಪಾರ್ಟ್ ಆಫ್ ದಿಸ್ ಸಾಂಗ್ ನಾನು ಲೈಕ್ ವೆರಿ ವೆರಿ ಗ್ರೇಟ್ಫುಲ್. ಸೊ ಚಿತ್ರದಲ್ಲಿ ಒಟ್ಟು ಎಷ್ಟು ಸಾಂಗ್ಸ್ ಇದೆ, ಅಂದರೆ ಎಷ್ಟರಲ್ಲಿ ನೀವು ಶೂಟ್ ಮಾಡಿದ್ದೀರಾ, ಹೇಗೆ ಅಂತ? ಐ ಥಿಂಕ್ 5 ಸಾಂಗ್ಸ್ ಏನೋ ಇದೆ ಅಂತ ಅನ್ಕೋತೀನಿ. ಇದು ಒಂದು ಸಾಂಗ್ ಮಾತ್ರ ನಾನು ಶೂಟ್ ಮಾಡಿದ್ದು, ಮಿಕ್ಕಿದೆಲ್ಲ ಮಾಂಟಾಜಲ್ಲೇ ಹೋಗುತ್ತೆ. ಸ್ವಲ್ಪ ರಿಯಲಿಸ್ಟಿಕ್ ತಗೊಂಡು ಹೋಗಿದ್ದಾರೆ ಸಿನಿಮಾನ. ಹೌದು. ಇನ್ನು ನಿರ್ದೇಶಕರ ಬಗ್ಗೆ ಅಂತೂ ನಾವು ಮಾತಾಡಲೇಬೇಕು. ಪರಮೇಶ್ವರ್ ಗುಂಡ್ಕಲ್ ಅವರು, ಅಂದರೆ ಇದುವರೆಗೂ ಟೆಲಿವಿಷನ್ ಮೂಲಕ ಅವರು ಎಲ್ಲರಿಗೂ ಗೊತ್ತಿದ್ರು. ಈಗ ಫಸ್ಟ್ ಟೈಮ್ ಅವರು ಆ್ಯಕ್ಷನ್ ಕಟ್. ಸೊ ಹೇಗಿತ್ತು ಪರಮ್ ಅವ್ರ ಜೊತೆಗೆ ಕೆಲಸ ಮಾಡುವಂಥದ್ದು, ಅವ್ರ ಡೈರೆಕ್ಷನ್ ಹೇಗೆ ಅನ್ನಿಸ್ತು ನಿಮಗೆ ಅಂತ? ಅವರು ತುಂಬ ಸಿಂಪಲ್ ಆಗೇ ಇರ್ತಾರೆ. ನನಗೆ ಅವ್ರು ಅಷ್ಟು ಸಿಂಪಲ್ ಅಂತ ಗೊತ್ತೇ ಇರಲಿಲ್ಲ. ಅವ್ರನ್ನ ಟಿ ವಿಲಿ ನೋಡಿದ್ದೆ, ಬಟ್ ಮೀಟ್ ಆಗಿ ಅವರು ಎಷ್ಟು ಸರಳತೆ ತುಂಬಾ ನಂಗೆ ಇಷ್ಟ ಆಯಿತು. ಆ್ಯಂಡ್ ಅವ್ರಿಗೆ ಒಂದು ಹುಚ್ಚು ಪ್ಯಾಷನ್ ಇದೆ, ಪ್ರೂವ್ ಮಾಡಬೇಕು ಅಂತ, ಒಂದು ಹೆಸರು ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇದೆ ಅಂತ. ಐ ಮೀನ್ ಆ ವಾಟ್ ವಿಷನ್ ಇದೆಲ್ಲ ಅದು ನಂಗೆ ಕಾಣಿಸ್ತು. ಸೊ ಎಸ್, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ಸಹ. ಅವ್ರ ಸ್ಕ್ರಿಪ್ಟಲ್ಲಿ ಗೊತ್ತಾಗುತ್ತೆ, ರೈಟಿಂಗಲ್ಲಿ ಗೊತ್ತಾಗುತ್ತೆ. ಅವ್ರು ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡುವಾಗಲೂ ಎಷ್ಟು ಏನೋ ಎಕ್ಸೈಟ್ಮೆಂಟಿಂದ ಹೇಳ್ತಿದ್ರು. ಸೊ ಅವರು ಪ್ರತಿ ಒಂದು ಕ್ಯಾರೆಕ್ಟರ್ನ ಅವರೇ ಫಸ್ಟ್ ಜೀವಿಸ್ಬಿಟ್ಟು ಅವರು ಬೇರೆಯವ್ರಿಗೆ ಏನೋ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಯಾ, ವೆರಿ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಎಲ್ಲೆಲ್ಲ ಶೂಟಿಂಗ್ ಆಯಿತು, ಮತ್ತು ಎಷ್ಟು ದಿನಗಳವರೆಗೆ ಶೂಟಿಂಗ್ ಮಾಡಿದ್ರಿ ನೀವು? ಯಾವಾಗ ಸ್ಟಾರ್ಟ್ ಆಯಿತು ಶೂಟಿಂಗ್ ಅಂತ ಹೇಳೋದಾದರೆ? ಮೋಸ್ಟ್ಲಿ ಮೈಸೂರಲ್ಲೇ ಶೂಟ್ ಮಾಡಿದ್ದು. ಐ ಥಿಂಕ್ ಅರೌಂಡ್ 80% ಮೈಸೂರಲ್ಲೇ ಆಗಿದ್ದು. ಇನ್ನು ಮಿಕ್ಕಿದ್ದು 20% ಇಲ್ಲಿ ಬೆಂಗಳೂರು ಆ್ಯಂಡ್ ಸ್ವಲ್ಪ ಚಿಕ್ಕಮಂಗ್ಳೂರು ಆ ಸೈಡು. ಹಾಂ, ಇಲ್ಲೇ. ಸೊ ಓಕೆ, ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ ಅನುಭವ, ಆ ಖುಷಿ ನನಗೆ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ಅಂದರೆ ಶೂಟಿಂಗ್ ಸೆಟ್ಟಲ್ಲಿ ಒಂದು ಆಲ್ಮೋಸ್ಟ್ ಲೈಕ್ 1 year ಶೂಟ್ ಮಾಡಿದ್ದೀರಾ. ಇಡೀ ಶೂಟಿಂಗ್ ಸೆಟ್ಟಲ್ಲಿ ಆದಂಥ ಯಾವುದಾದ್ರೂ ಆ ಒಂದು ಅನುಭವನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದಾದರೆ? ಲಾಸ್ಟ್ ಇಯರ್ ಮೇ ಎಂಡ್ ಆ ಥರ, ಮೇ 19th ಅನಿಸುತ್ತೆ ಶುರು ಆಗಿದ್ದು.
ವಿ ಶಾರ್ಟ್ ಫಾರ್ ಲೈಕ್ ಗುಡ್ 4 months ಅನ್ಕೋತೀನಿ, 4-5 months. ಮಧ್ಯದಲ್ಲಿ ಗ್ಯಾಪ್ ಸಹ ಇತ್ತು ಬಿಕಾಸ್ ಧನಂಜಯ್ ಅವರು ಏನೋ ಸ್ವಲ್ಪ ಬ್ಯುಸಿ ಇದ್ರು ಬೇರೆ ಸಿನಿಮಾದಲ್ಲಿ, ಅದರಿಂದ ಸ್ವಲ್ಪ ಡೇಟ್ಸ್ ಎಲ್ಲ ಈ ಕಡೆ ಆ ಕಡೆ ಆಗಿ, ಬಟ್ ವಿ ಶಾರ್ಟ್ ಫಾರ್ ಲೈಕ್ 5 months. ಬೈ ಅಕ್ಟೋಬರ್ ನವಂಬರ್ ಏನೋ ಫಿನಿಶ್ ಮಾಡಿದ್ವಿ, ಅಕ್ಟೋಬರೇ ಅನ್ಸುತ್ತೆ. ಹಾಂ, ಸೊ ಕೋಟಿಲಿ ಕೋಟಿ ಮೆಮರೀಸ್ ಇದೆ ನನಗೆ. ನಂಗೆ ಅದರಲ್ಲಿ ಯಾವ್ದು ಒಂದನ್ನು ಚೂಸ್ ಮಾಡಿ ಅಂತ ಹೇಳ್ತಿದ್ದೀರಾ. ಒಂದು ಸೀನ್ ಶೂಟ್ ನಡೀತಿತ್ತು ಆ್ಯಂಡ್ ನನಗೆ ಹೇಗೆ ಅರ್ಥ ಆಯಿತು ಆ ಥರ ಮಾಡ್ತಿದ್ದೆ. ಅದು ಸರ್ಗೆ ಇಷ್ಟ ಆಗ್ತಿರಲಿಲ್ಲ, ಪರಮ್ ಸರ್ಗೆ. ಇಲ್ಲ ಏನೋ ಮಿಸ್ಸಿಂಗ್ ಇದೆ, ಏನೋ ಇನ್ನೂ ಬೇಕು ಅಂತ. ಅವತ್ತು ತುಂಬಾ ಟೇಕ್ಸ್ ತೊಗೊಂಬಿಟ್ಟೆ ನಾನು. ನನಗೆ ಫುಲ್ ಕಾನ್ಫಿಡೆನ್ಸ್ ಲೋ ಆಗೋಯ್ತು, ನನಗೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅಯ್ಯೋ ನಾನು ಇಷ್ಟು ಕೆಟ್ಟದಾಗ ಪರ್ಫಾರ್ಮ್ ಮಾಡ್ತೀನಿ ಗೊತ್ತಿಲ್ಲ ಅಂತೆಲ್ಲ ಭಯ ಶುರು ಆಗೋಯ್ತು. ಚೆನ್ನಾಗಿ ಬರ್ತಿದ್ಯೋ ಏನೋ, ಬಿಕಾಸ್ ಇಟ್ಸ್ ಅ ಬಿಗ್ ಫಿಲ್ಮ್ ನನಗೆ ಅಲ್ವಾ. ಸೊ ನಾನು 100% ಕೊಡ್ತಿದ್ದೆ ಎಲ್ಲ ಸೀನಲ್ಲೂ. ಅವತ್ತು ಯಾಕೋ ಏನೋ ವರ್ಕೌಟ್ ಆಗ್ತಿರ್ಲಿಲ್ಲ ಆ್ಯಂಡ್ ಸರು ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು. ಅಷ್ಟೆಲ್ಲ ಆಗಿ ನಂದೊಂದು ಸ್ವಲ್ಪ ಗಿಳೋದೆಲ್ಲ ಆಗಿ ಡ್ರಾಮಲ್ಲಾಗಿ ಪಾಪ ನನ್ನ ಟೀಮಲ್ಲಿ ಬಂದ್ಬಿಟ್ಟು, ಮೇಡಮ್ ನೀವು ಅಳ್ಬೇಡಿ, ನೋಡೋಕ್ಕಾಗಲ್ಲ ಇದು ಅದು ಅಂತ ಹೇಳಿ ಕೊನೆಗೂ ಏನೋ ಒಂದು ಶಾರ್ಟ್ ಓಕೆ ಆಯಿತು. ಅದಾದಮೇಲೆ ಸರ್ ಮಾರನೇ ದಿನ ಬಂದ್ಬಿಟ್ಟು ಹೇಳಿದ್ರು, ಇಲ್ಲಮ್ಮ ನನಗೆ ಆಮೇಲೆ ನೋಡಿದಾಗ ಫಸ್ಟ್ ಟೇಕೆ ಓಕೆ ಆಗಿತ್ತು ಅಂತ ಹೇಳಿದ್ರು. ನಾನು ಅಯ್ಯೋ ಸರ್ ನನ್ನ ಹಚ್ಚಿ ನೀವು ನನಗೆ ಅಷ್ಟು ಟೆನ್ಷನ್ ಕೊಟ್ಬಿಟ್ರಿ. ಸೊ ಆ್ಯಕ್ಚುಲಿ ಸಿನಿಮಾ ಪೂರ್ತಿ ನನಗೂ ಪರಮ್ ಸರ್ಗೂ ಒಂಥರ ಟಾಮ್ ಆ್ಯಂಡ್ ಜೆರ್ರಿ ಥರ. ಹಾಂ, ಬಟ್ ಐ ಥಿಂಕ್ ಅದು ನಮ್ಮನ್ನ ಇನ್ನೂ ಸ್ಟ್ರಾಂಗ್ ಮಾಡಿದೆ, ನಮ್ಮನ್ನ ಕ್ಲೋಸ್ ಮಾಡಿದೆ ಆ್ಯಂಡ್ ಟುಗೆದರ್ ಅದು ವರ್ಕ್ ಅನಿಸುತ್ತೆ ಸಿನಿಮಾದಲ್ಲಿ ಅಂತ ಅನಿಸುತ್ತೆ. ಹೀಸ್ ಅ ಸ್ವೀಟ್ ಹಾರ್ಟ್ ಟು ಬಿ ಆನೆಸ್ಟ್. ಮಸ್ತ್ ಮಜಾ ಮಾಡಿ